ನಾವೆಲ್ಲ ಕೂಡ ತುಂಗಭದ್ರಾ ಎಡದಂಡೆ ಬಲದಂಡೆ ಕಾಲುವೆ ಭಾಗದಲ್ಲಿದ್ದಂಥ ಜನರು ಸರ್ಕಾರ ಮಾಡಿರೋಂಥ ತಪ್ಪೇನಂದ್ರೆ ಸರಿಯಾದಂಥ ಸಮಯಕ್ಕೆ ಏನು ಕ್ರಸ್ಟ್ ಗೇಟ್ ಹೊಡ್ಕೊಂಡೋಯ್ತು. ಅವತ್ತು ಉಪಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಅವತ್ತೇ ಪ್ರಕಾರ ಆ ಕೆಲಸ ಮುಗ್ದಿದ್ರೆ ನಮ್ಮೆಲ್ಲರಿಗೂ ಈ ಭಾಗದಲ್ಲಿದ್ದಂಥ ಜನರಿಗೆ ಒಳ್ಳೆ ನೀರು ಕೂಡ ಬರ್ತಾಯಿತ್ತು. ಈ ಭಾಗದಲ್ಲಿ ಒಳ್ಳೆ ಬೆಳೆಗಳು ತೊಗೊತೀವಿ. ನಮ್ಮ ಪರಿಸ್ಥಿತಿ ಪ್ರಕೃತಿಗಂತೂ ನಾವು ವಿರುದ್ಧವೇನಲ್ಲ. ನಮ್ಮ ಪರಿಸ್ಥಿತಿ ನಾವು ಸರಿಯಾದಂಥ ಸಮಯಕ್ಕೆ ಕ್ರಸ್ಟ್ ಗೇಟ್ ರಿಪೇರಿ ಮಾಡಿಲ್ಲ. ಎಲ್ಲ ಗೇಟುಗಳು ಕೂಡ ಭಾಳಷ್ಟು 2.5 ವರ್ಷಗಳ ಕಾಲ ಅವ್ರು ಸಮಯ ತೊಗೊಂಡಿರೋ ಕಾರಣ ಇವತ್ತು ಪರಿಸ್ಥಿತಿ ನಮ್ಮದು ಭಾಳ ಕೆಟ್ಟದಾಗಿದೆ. ಆ ಕಡೆ ಮಳೆ ಆಗ್ತಾಯಿಲ್ಲ, ಪ್ರಕೃತಿ ನಮಗೆ ಸಹಾಯ ಮಾಡ್ತಾಯಿಲ್ಲ. ಇವತ್ತು ಪರಿಸ್ಥಿತಿ ಏನಾಗಿದೆ, ಎಲ್ಲರೂ ಕೂಡ ಮಳೆ ಬೇಕಂತ ಇದ್ದಾರೆ. ನಮ್ಮ ಭಾಗದಲ್ಲಿದ್ದಂಥ ಜನರು ಇವತ್ತು ಕುಡಿಲಿಕ್ಕೆ ನೀರಿಲ್ಲ, ದನ ಕರುಗಳಿಗೆ ಮೇವಿಲ್ಲ, ಎಲ್ಲರೂ ಕೂಡ ಗುಳೆ ಹೋಗ್ತಾ ಇದ್ದಾರೆ. ಸಾಕಷ್ಟು ಜನರು ಊರು ಬಿಟ್ಟು ಕೂಡ ಹೋಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು, ದೇವರೇ ನಂಬ್ಕೋಬೇಕು ನಾವೆಲ್ಲ ಕೂಡ. ಅವ್ರನ್ನ ನಮ್ಮ ಭಾಗ ಅಂದ ತಕ್ಷಣ ಯಾವ ರೀತಿಯಲ್ಲಿ ಡಸ್ಟ್ಬಿನ್ನನ್ನು ಯಾವ ರೀತಿಯಲ್ಲಿ ಎಲ್ಲವನ್ನು ಉಪಯೋಗಿಸಿ ಯಾವ ರೀತಿಯಲ್ಲಿ ಡಸ್ಟ್ಬಿನ್ನಲ್ಲಿ ಹಾಕ್ತೀವೋ ಆ ರೀತಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ, ಕಿತ್ತೂರು ಕರ್ನಾಟಕ ಭಾಗ, ಜೊತೆಲಿ ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲಿ ಡಸ್ಟ್ಬಿನ್ ಥರ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬಳಕೆ ಮಾಡಿಕೊಂಡಿದೆ. ಹಂಗಾಗಿ ನಾವು ಮುಂದೆ ನಮ್ಮ ಭಾಗದಲ್ಲಿದ್ದಂಥ ಜನರಿಗೆ ಅಭಿವೃದ್ಧಿ ಅಂತೂ ಆಗ್ತಾಯಿಲ್ಲ. ಯಾರನ್ನು ಸತ್ತರೆ ಉಣಕ್ಕೆ ಇವತ್ತು ಶವ ಸಂಸ್ಕಾರ ಮಾಡೋ ಸಲುವಾಗಿ ನಮಗೊಂದು ರುದ್ರಭೂಮಿ ಕೂಡ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಹಿಂಗಾಗಿ ಈ ಸರ್ಕಾರ ಇವಾಗ ಏನು ಅಂದ್ಕೊಂಡಿದೆ, ಬಿಡದಿ ಭಾಗ ಅಭಿವೃದ್ಧಿ ಆದರೆ ಸಾಕು, ಬೆಂಗಳೂರು ಕನಕಪುರ ಅಭಿವೃದ್ಧಿ ಆದರೆ ಸಾಕು ಅಂತೇಳಿ ಕುಂತಾರೆ. ಮುಖ್ಯಮಂತ್ರಿಗಳು ಇಲ್ಲನೇ ಆಗಲಿ ಹೋಗೋಣ ಅಣಿಕೆ ನೋಡಲಿ ಅಂತೇಳಿ ನಾನು ಒತ್ತಾಯನೂ ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ.